ನಮಸ್ಕಾರ, ನಾನು ನಿಮ್ಮ ಲಕಿಲಿ ಯಶ್. ಗೈಸ್, ಯಾರ್ಯಾರ ಹತ್ರ ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮ ಒಂದು ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಆದರೂ ಇರಲಿ, 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರೂ ಇರಲಿ, 2 ಲಕ್ಷ ಎಷ್ಟಾದರೂ ಇರಲಿ, ಓಕೆ. ಸೊ ನೀವು ಈ ಒಂದು ತಪ್ಪುಗಳನ್ನ ಮಾಡ್ತು ಅಂತಂದರೆ ನಿಮ್ಮ ಒಂದು ಚಾನಲ್ ಖಂಡಿತವಾಗ್ಲೂ ಯೂಟ್ಯೂಬಿಂದ ಡಿಲೀಟ್ ಆಗುತ್ತೆ. ಸೊ ರೀಸೆಂಟ್ಲಿ ಯೂಟ್ಯೂಬ್ ಕಡೆಯಿಂದ ತುಂಬ ಜನರ ಯೂಟ್ಯೂಬ್ ಚಾನಲ್ಸ್ಗಳು ಡಿಲೀಟ್ ಆಗ್ತಾ ಇದ್ದಾವೆ. ಅದಕ್ಕೆ ಕಾರಣ ಈ ಒಂದು ಮಿಸ್ಟೇಕ್ಸಿಂದನೇ. ಹಾಗಾದರೆ ನೀವು ಯೂಟ್ಯೂಬಲ್ಲಿ ಏನು ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು ಅನ್ನೋದನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟ್ಯೂಬರ್ಸ್ಗಳಿತ್ತು ಅಂತಂದ್ರೆ ಅವ್ರು ಈ ಒಂದು ವೀಡಿಯೋ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು, ಓಕೆ. ಸೊ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 4 ಲಕ್ಷ ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಗೈಸ್. ಆಯಿತಾ ಸಬ್ಸ್ಕ್ರೈಬು? ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಇವಾಗ ಯೂಟ್ಯೂಬಲ್ಲಿ ಒಂದು ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್ ಅಂತ ಅಂದ್ಬಿಟ್ಟು ಒಂದು ಪಾಲಿಸಿ ಇದೆ. ಆ ಒಂದು ಪಾಲಿಸಿನ ನೀವು ಬ್ರೇಕ್ ಮಾಡಿದ್ರೆ ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯೂಟ್ಯೂಬರು ಡಿಲೀಟ್ ಮಾಡ್ತಾರೆ. ಆ ಪಾಲಿಸಿಗಳಲ್ಲಿ ಏನೇನಿದೆ ಅಂತ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಪಾಯಿಂಟ್ಸು ಕೂಡ ತುಂಬ ಇಂಪಾರ್ಟೆಂಟು, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಕೊನೆ ತನಕ ನೋಡಿ. ಸೊ ನೋಡಿ, ಫಸ್ಟ್ ಪಾಯಿಂಟು, ಈ ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟಲ್ಲಿ ಬರುವಂಥ ಫಸ್ಟ್ ಪಾಲಿಸಿ ಇನ್ಸ್ಟ್ರಕ್ಷನಲ್ ಥೆಫ್ಟ್ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಅವರು ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನಲ್ ಥೆಫ್ಟ್ ವೀಡಿಯೋಸ್ ಪೋಸ್ಟೆಡ್ ವಿತ್ ಎಕ್ಸ್ಪ್ರೆಸ್ ಇಂಟೆಂಟ್ ಟು ಸ್ಟೀಲ್ ಫಿಸಿಕಲ್ ಗೂಡ್ಸ್ ಆರ್ ಗೆಟ್ ಸಮಥಿಂಗ್ ಫಾರ್ ಫ್ರೀ. ನೋಡಿ ಗೈಸ್, ಈ ಒಂದು ಇನ್ಸ್ಟ್ರಕ್ಷನಲ್ ಥೆಫ್ಟ್ ಅನ್ನೋದು ಏನಿದೆ, ಸೊ ಇದು ಯಾವ ಥರ ಅಂತಂದರೆ ಒಂದು ಗೈಡ್ ಮಾಡೋದು ನೀವು ಯೂಟ್ಯೂಬಲ್ಲಿ, ಓಕೆ. ಈಗ ಯಾರ್ದೋ ಒಂದು ಪರ್ಸ್ನಲ್ ಡೀಟೇಲ್ಸ್ನ ನೀವು ಸ್ಟೀಲ್ ಮಾಡೋದು ಅಂದರೆ ಕದಿಯೋದಕ್ಕೆ, ಆಯಿತಾ. ಹಿಂಗೆ ಮಾಡಿ, ಈ ಥರ ಮಾಡಿ. ಈಗ ನಾವು ಯೂಟ್ಯೂಬ್ ವೀಡಿಯೋ ಮಾಡ್ತೀವಲ್ವ, ಅದರಲ್ಲಿ ನಾವೆಲ್ಲ ಟ್ಯುಟೋರಿಯಲ್ ಮಾಡ್ತೀವಿ. ಈ ಥರ ಮಾಡಿದ್ರೆ ನಿಮ್ಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ, ಈ ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡಬೇಕಂತೆಲ್ಲ ತೋರಿಸ್ತೀವಲ್ಲ. ಅದೇ ಥರ ಯಾವುದೋ ಒಂದು ವ್ಯಕ್ತಿದು ಅವನ ಒಂದು ಪರ್ಸ್ನಲ್ ಡೀಟೇಲ್ಸ್ನ ನೀವು ಕದಿಯೋದನ್ನೇ ಹೇಳ್ಕೊಡೋದು ಯೂಟ್ಯೂಬಲ್ಲಿ, ಆಯಿತಾ. ಇನ್ಸ್ಟ್ರಕ್ಷನ್ಸ್ ಮಾಡೋದು, ಹಿಂಗೆ ಮಾಡಿ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಆವಾಗ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಯಾವುದೋ ಒಂದು ವ್ಯಕ್ತಿ ಒಂದು ಡೇಟನ ನೀವು ತೋರಿಸೋದು, ಆಯಿತಾ. ಒಂಥರ ಆ್ಯಕ್ಟ್ ಮಾಡೋದು ನೀವು ತೋರಿಸ್ಕೊಟ್ಟಂಗೆ, ಆಯಿತಾ. ಇದನ್ನು ನೀವು ಮಾಡ್ತು ಅಂತಂದರೆ ಆಮೇಲೆ ಇದನ್ನು ನೀವು ಫ್ರೀಯಾಗಿ ಹೇಳ್ಕೊಡೋದು, ಆಯಿತಾ. ನಿಮ್ಗೇನು ದುಡ್ಡು ಗಿಡ್ ಏನು ಕೊಡಬೇಡಿ, ಫ್ರೀಯಾಗಿ ನಾನು ತೋರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸೋದು. ಇದನ್ನು ಮಾಡಿದ್ರೆ ಸೊ ನಿಮಗೆ ಈ ಒಂದು ಪಾಲಿಸಿ ಬ್ರೇಕ್ ಮಾಡ್ದಂಗೆ ಆಗುತ್ತೆ, ಆವಾಗ ನಿಮ್ಮ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಇದು ಫಸ್ಟು ಪಾಲಿಸಿ. ಆ್ಯಂಡ್ ಸೆಕೆಂಡ್ ಪಾಲಿಸಿ ಬಂದು ಹ್ಯಾಕಿಂಗ್ ಅಂತ ನೋಡಿದ ತಕ್ಷಣ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಅರ್ಥ ಆಗಿರುತ್ತೆ, ಓದ್ಬಿಡ್ತೀನಿ. Demonstrating how to use computers or information technology with the intent to steal credentials, compromise personal data or cause serious harm to others. ಸೊ ನಿಮ್ಗೆ ಗೊತ್ತಿರುತ್ತೆ ಇದರ ಒಂದು ಅರ್ಥ ತುಂಬ ಸಿಂಪಲ್ಲು. ಆ ಒಂದು ಫೋನ್ಸ್ನ ಹ್ಯಾಕ್ ಮಾಡೋದು ಹೇಗೆ, ಈ ವಾಟ್ಸಪ್ ಹ್ಯಾಕ್ ಮಾಡೋದು ಹೇಗೆ, ಜಿಮೇಲ್ ಐ ಡಿ ಹ್ಯಾಕ್ ಮಾಡೋದು ಹೇಗೆ, ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋದು ಹೇಗೆ, ಈ ಥರ ಏನಾದರೂ ನೀವು ವೀಡಿಯೋಸ್ ಮಾಡ್ತೀರಾ ಅಂತಂದರೆ ಅದರಿಂದ ಯಾವುದೋ ಒಂದು ವ್ಯಕ್ತಿ ಅವನ ಒಂದು ಆ್ಯಕ್ಸಸ್ನ ಅವನು ಕಳ್ಕೊಳ್ತಾನೆ. ಆದ್ದರಿಂದ ಇದು ಯೂಟ್ಯೂಬಲ್ಲಿ ಇದು ಅಲೋವ್ ಇಲ್ಲ. ಅದಕ್ಕೋಸ್ಕರ ಈ ಎರಡನೇ ಒಂದು ಪಾಲಿಸಿಲಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ, ಹ್ಯಾಕಿಂಗ್ ಅಂತ, ಓಕೆ. ಸೊ ಈ ಥರ ಏನಾದರೂ ವೀಡಿಯೋಸ್ ಮಾಡ್ತಿದ್ರೆ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ಮೂರನೇದು ನೋಡಿ, ಬೈಪಾಸಿಂಗ್ ಪೇಮೆಂಟ್ ಫಾರ್ ಡಿಜಿಟಲ್ ಕಂಟೆಂಟ್ ಆರ್ ಸರ್ವೀಸಸ್ ಅಂತ ಇದೆ. ಕಂಟೆಂಟ್ ದಟ್ ಶೋಸ್ ವ್ಯೂವರ್ಸ್ ಹೌ ಟು ಗೆಟ್ ಅನ್ಆಥರೈಸ್ಡ್ ಆ್ಯಕ್ಸಸ್ ಟು ಕಂಟೆಂಟ್, ಸಾಫ್ಟ್ವೇರ್ ಆರ್ ಸರ್ವೀಸ್ ದಟ್ ಯೂಶ್ವಲಿ ರಿಕ್ವೈರ್ ಪೇಮೆಂಟ್ ಅಂತ ಇದೆ. ಸೊ ಇದೇನಪ್ಪ ಅಂತಂದರೆ ನೋಡಿ, ಈಗ ಯಾವ್ಯಾವುದೋ ಒಂದು ಆ್ಯಪ್ಸ್ಗಳಿರ್ತವೆ, ಆಯಿತಾ. ಆ ಒಂದು ಆ್ಯಪ್ಗಳನ್ನ ನೀವು ಪರ್ಚೇಸ್ ಮಾಡಬೇಕು, ಅದನ್ನು ನೀವು ಯೂಸ್ ಮಾಡೋದಕ್ಕೆ. ಕೆಲವು ವೀಡಿಯೋ ಎಡಿಟಿಂಗ್ ಆಗ್ಬೋದು, ಫೋಟೋ ಎಡಿಟಿಂಗ್ಗೆ ಒಂದಷ್ಟು ಬೇಸಿಕ್ಕಾಗಿ ನೀವು ಎಡಿಟ್ ಮಾಡ್ಕೋಬೋದು. ಬಟ್ ನೀವು ಈ ಲೆವೆಲಲ್ಲಿ ಇನ್ನೂ ಒಳ್ಳೊಳ್ಳೆ ಎಫೆಕ್ಟ್ಸ್ ಎಲ್ಲ ಹಾಕಬೇಕು ಅಂತಂದರೆ ನೀವು ಪರ್ಚೇಸ್ ಮಾಡಿ ಅಂತ ಕೇಳುತ್ತದು, ಅಲ್ವಾ. ಸೊ ನೀವು ಪರ್ಚೇಸ್ ಮಾಡಿಲ್ಲ ಅಂತಂದರೆ ಅದು ನಿಮಗೆ ಆ್ಯಕ್ಸೆಸ್ ಆಗೋಲ್ಲ. ಬಟ್ ಯೂಟ್ಯೂಬಲ್ಲಿ ನೀವು ಆ ಒಂದು ಆ್ಯಪನ್ನು ಕ್ರ್ಯಾಕ್ ಮಾಡೋದು, ತೋರಿಸ್ಕೊಡೋದು, ಆಯಿತಾ. ಈ ಥರ ಮಾಡಿ, ಈ ಕೋಡ್ ಯೂಸ್ ಮಾಡಿ, ನಿಮಗದು ಫ್ರೀಯಾಗಿ ಬರುತ್ತೆ, ನೀವು ಯಾವುದೋ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಂತ ನೀವು ಫ್ರೀಯಾಗಿ ನೀವು ವೀಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅಲೋವಿಲ್ಲ. ಆವಾಗ ಇದು ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಇದು ಮೂರನೇ ಒಂದು ರೂಲ್ಸು. ನೆಕ್ಸ್ಟ್ ಏನು ರೂಲ್ಸ್ ಬಂದು 4ನೇದು ಫಿಶಿಂಗ್ ಅಂತ ಇದೆ. ಕಂಟೆಂಟ್ ದಟ್ ಟ್ರೈಸ್ ಟು ಗೆಟ್ ಆರ್ ಗಿವ್ಸ್ ಇನ್ಸ್ಟ್ರಕ್ಷನ್ಸ್ ಫಾರ್ ಹೌ ಟು ಗೆಟ್ ನಾನ್ ಪಬ್ಲಿಕ್ ಪರ್ಸ್ನಲ್ ಐಡೆಂಟಿಫೈಯಿಂಗ್ ಇನ್ಫಾರ್ಮೇಷನ್ ಫ್ರಮ್ ವ್ಯೂವರ್ಸ್ ಬೈ ಡಿಸೀವಿಂಗ್ ದೆಮ್ ಅಂತ ಕೊಟ್ಟಿದ್ದಾರೆ. ಸೊ ಈ ಫಿಶಿಂಗಲ್ಲಿ ಏನು ಅಂತಂದರೆ ನಾವು ಕೆಲವೊಂದಷ್ಟು ಲಿಂಕ್ಸ್ಗಳನ್ನ ಕೊಡುವಂಥದ್ದು. ಲೈಕ್ ಇವಾಗ ಯಾವುದೋ ಒಂದು ಆ್ಯಪ್ ಲಿಂಕನ್ನು ಕೊಡ್ತೀವಲ್ಲ, ಸೊ ಈಗ ಯಾವುದೋ ಒಂದು ಆ್ಯಪ್ ಲಿಂಕ್ನ ನಿಮ್ಗೆ ಕೊಡಬೇಕು ಅಂತ ಡಿಸ್ಕ್ರಿಪ್ಷನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ಕೆಲವರು ಆ್ಯಕ್ಟ್ ಮಾಡೋದೆಲ್ಲ, ಫಿಶಿಂಗ್ ಮಾಡೋದೆಲ್ಲ ಇಟ್ಕೊಂಡಿರ್ತಾರೆ. ಕೆಲವು ಲಿಂಕ್ಸ್ಗಳು ಎಷ್ಟು ಡೇಂಜರ್ ಇರುತ್ತೆ ಅಂತಂದರೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಅದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಓಪನ್ ಆದರೆ ಸಾಕು ನಿಮ್ಮ ಫೋನ್ ಆ್ಯಕ್ಸಸ್ ಅವ್ರ ಕೈಗೆ ಹೊಂಟೋಗುತ್ತೆ, ಆಯಿತಾ. ಸೊ ಈ ಥರ ಒಂದು ಫಿಶಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಯಾವ ಲಿಂಕಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ,
ಏನಾದರೂ ಹ್ಯಾಕ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸುಮ್ಮನೆ ಒಂದು ಲಿಂಕ್ ಜನ್ರೇಟ್ ಆಗಿರುತ್ತೆ. ಸೊ ನೀವು ಅಪ್ಪಿತಪ್ಪಿ ಆ ಫಿಶಿಂಗ್ ಲಿಂಕ್ಸ್ಗಳ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಮ ಒಂದು ಅಕೌಂಟ್ಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಒಂದು ಫೋನ್ ಹ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಈ ಫಿಶಿಂಗ್ ಅಲೋ ಇಲ್ಲ ಯೂಟ್ಯೂಬಲ್ಲಿ. ಸೊ ಅದನ್ನು ನೀವು ಹೇಳ್ಕೊಡ್ತೀರಾ ಯೂಟ್ಯೂಬಲ್ಲಿ, ಅದ್ರ ಬಗ್ಗೆ ಏನಾದ್ರು ವೀಡಿಯೋಸ್ ಮಾಡ್ತೀರಾ ಅಂತಂದರೆ ಸೊ ಈ ಪಾಲಿಸಿನ ಬ್ರೇಕ್ ಮಾಡ್ದಂಗೆ ಆಗುತ್ತೆ, ಚಾನಲ್ ಡಿಲೀಟ್ ಆಗುತ್ತೆ. ಇನ್ನು 5ನೇದು ಬಂದು ಕ್ರಿಪ್ಟೋ ಫಿಶಿಂಗ್ ಅಂತ ಇದೆ. ರಿಕ್ವೆಸ್ಟ್ಸ್ ಫಾರ್ ಕ್ರಿಪ್ಟೋ ಕರೆನ್ಸಿ ಆರ್ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ವ್ಯಾಲೆಟ್ಸ್ ಡೀಟೇಲ್ಸ್ ಆಸ್ ಎ ಪಾರ್ಟ್ ಆಫ್ ಎ ಫಿಶಿಂಗ್ ಸ್ಕೀಮ್ ಅಂತ ಇದೆ. ಸೊ ಇದೇನಪ್ಪ ಅಂತಂದರೆ ನೀವು ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಏನಾದರೂ ಸ್ವಲ್ಪ ವ್ಯಾಲೆಟ್ಸು ಅದು ಇದ್ರ ಬಗ್ಗೆ ವೀಡಿಯೋ ಮಾಡ್ತೀರಾ ಅಂತಂದರೆ ಸೊ ಒಂದು ಸ್ವಲ್ಪ ಡೇಂಜರ್ ಇರುತ್ತೆ ಇದು. ಓಕೆ, ಸೊ ಒಟ್ಟಿನಲ್ಲಿ ಈಗ ನಾನು ಹೇಳ್ದಂಥ ಒಂದಷ್ಟು ಪಾಯಿಂಟ್ಸ್ಗಳೇನಿದೆ ಈ ಪಾಲಿಸಿಗಳೆಲ್ಲ ಹುಳ ಆಯಿತಾ. ಈ ಪಾಲಿಸಿಗಳೆಲ್ಲ ತುಂಬ ಡೇಂಜರ್ ಆಯಿತಾ. ಸೊ ಇದನ್ನು ನೀವು ಬ್ರೇಕ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಇದನ್ನೇನಾದರೂ ನೀವು ಬ್ರೇಕ್ ಮಾಡಿದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಇರುವಂಥ ರೂಲ್ಸು 2025ರಲ್ಲಿ. ಓಕೆ, ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ರೆ ಒಂದು ಲೈಕ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.